ಜೇಬಿಗೆ ಮತ್ತಷ್ಟು ಕತ್ತರಿ ಪ್ರಯೋಗ ಆಗ್ತಾ ಇದೆ. ರಾಜ್ಯದಲ್ಲಿ ಹಾಲು ಹಾಗೆ ವಿದ್ಯುತ್ ದರ ಏರಿಕೆ ನಾಳೆಯಿಂದಲೇ ಜಾರಿಯಾಗ್ತಾ ಇದೆ. 1 ಲೀಟರ್ ನಂದಿನಿ ಹಾಲಿನ ದರ 4 ರೂಪಾಯಿ ಏರಿಕೆಯಾಗಿದೆ. 120 ರೂಪಾಯಿ ಇದ್ದ ವಿದ್ಯುತ್ ಫಿಕ್ಸ್ ದರ 145 ರೂಪಾಯಿಗೆ ಹೆಚ್ಚಳ ಆಗಿದೆ. ನಾಳೆಯಿಂದ 25 ರೂಪಾಯಿ ಹೆಚ್ಚಿಗೆ ಕರೆಂಟ್ ಬಿಲ್ ಏರಿಕೆ ಆಗ್ತಾ ಇರೋದ್ರ ಹೊರೆ ಜನಸಾಮಾನ್ಯರ ಮೇಲೆ ಬೀಳೋಕೆ ಸಿದ್ಧವಾಗಿದೆ. ನಂದಿನಿ ಹಾಲಿನ ಬೆಲೆಯಲ್ಲೂ ಕೂಡ ಬದಲಾವಣೆ, ನಾಳೆಯಿಂದಲೇ ಹೊಸ ದರ ಜಾರಿಗೆ ಬರ್ತಾ ಇದೆ. ಹಾಗೆ ವಿದ್ಯುತ್ ದರದಲ್ಲೂ ಕೂಡ ಫಿಕ್ಸ್ಡ್ ಅಮೌಂಟ್ ಏನಿತ್ತು ಅದರಲ್ಲೂ ಕೂಡ ಏರಿಕೆಯಾಗಿರೋದು. ಪರಿಷ್ಕೃತ ದರ ನಾಳೆಯಿಂದ ಜಾರಿಗೆ ಬರ್ತಾ ಇದೆ. ಹಾಲು ಹಾಗೆ ಕರೆಂಟ್ ಎರಡರ ದರ ಕೂಡ ಏರಿಕೆ ನಾಳೆಯಿಂದ ಜಾರಿಗೆ ಬರ್ತಾ ಇದ್ದು ಜನಸಾಮಾನ್ಯರ ಬದುಕು ಮತ್ತಷ್ಟು ದುಬಾರಿಯಾಗ್ತಾ ಇದೆ. ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದ ನಂತರದಲ್ಲಿ ಸಾಲು ಸಾಲು ಬೆಲೆ ಏರಿಕೆಗಳು. ಹಾಲು ಇನ್ಫ್ಯಾಕ್ಟ್ ಕಾಂಗ್ರೆಸ್ ಸರ್ಕಾರ ಈ ಅವಧಿಗೆ ಅಧಿಕಾರ ಹಿಡಿದ ನಂತರದಲ್ಲಿ 3ನೇ ಬಾರಿಗೆ ದರ ಏರಿಕೆ ಆಗ್ತಾ ಇರೋದು. ಇದರ ಜೊತೆಯಲ್ಲಿ ವಿದ್ಯುತ್ ದರದಲ್ಲೂ ಕೂಡ ಪರಿಷ್ಕರಣೆ ಆಗಿದೆ. ಮೆಟ್ರೋ, ಬಸ್, ಪೆಟ್ರೋಲ್, ಡೀಸೆಲ್ ಹೀಗೆ ಸಾಲು ಸಾಲು ದರ ಏರಿಕೆಯಿಂದ ಜನಸಾಮಾನ್ಯ ಕಂಗಾಲಾಗಿದ್ದಾನೆ. ಜೇಬಿಗೆ ಮತ್ತಷ್ಟು ಕತ್ತರಿ ಪ್ರಯೋಗ ಆಗ್ತಾ ಇದೆ. ರಾಜ್ಯದಲ್ಲಿ ಹಾಲು ಹಾಗೆ ವಿದ್ಯುತ್ ದರ ಏರಿಕೆ ನಾಳೆಯಿಂದಲೇ ಜಾರಿಯಾಗ್ತಾ ಇದೆ. 1 ಲೀಟರ್ ನಂದಿನಿ ಹಾಲಿನ ದರ 4 ರೂಪಾಯಿ ಏರಿಕೆಯಾಗಿದೆ. 120 ರೂಪಾಯಿ ಇದ್ದ ವಿದ್ಯುತ್ ಫಿಕ್ಸ್ ದರ 145 ರೂಪಾಯಿಗೆ ಹೆಚ್ಚಳ ಆಗಿದೆ. ನಾಳೆಯಿಂದ 25 ರೂಪಾಯಿ ಹೆಚ್ಚಿಗೆ ಕರೆಂಟ್ ಬಿಲ್ ಏರಿಕೆ ಆಗ್ತಾ ಇರೋದ್ರ ಹೊರೆ ಜನಸಾಮಾನ್ಯರ ಮೇಲೆ ಬೀಳೋಕೆ ಸಿದ್ಧವಾಗಿದೆ. ನಂದಿನಿ ಹಾಲಿನ ಬೆಲೆಯಲ್ಲೂ ಕೂಡ ಬದಲಾವಣೆ, ನಾಳೆಯಿಂದಲೇ ಹೊಸ ದರ ಜಾರಿಗೆ ಬರ್ತಾ ಇದೆ. ಹಾಗೆ ವಿದ್ಯುತ್ ದರದಲ್ಲೂ ಕೂಡ ಫಿಕ್ಸ್ಡ್ ಅಮೌಂಟ್ ಏನಿತ್ತು ಅದರಲ್ಲೂ ಕೂಡ ಏರಿಕೆಯಾಗಿರೋದು. ಪರಿಷ್ಕೃತ ದರ ನಾಳೆಯಿಂದ ಜಾರಿಗೆ ಬರ್ತಾ ಇದೆ. ಹಾಲು ಹಾಗೆ ಕರೆಂಟ್ ಎರಡರ ದರ ಕೂಡ ಏರಿಕೆ ನಾಳೆಯಿಂದ ಜಾರಿಗೆ ಬರ್ತಾ ಇದ್ದು ಜನಸಾಮಾನ್ಯರ ಬದುಕು ಮತ್ತಷ್ಟು ದುಬಾರಿಯಾಗ್ತಾ ಇದೆ. ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದ ನಂತರದಲ್ಲಿ ಸಾಲು ಸಾಲು ಬೆಲೆ ಏರಿಕೆಗಳು. ಹಾಲು ಇನ್ಫ್ಯಾಕ್ಟ್ ಕಾಂಗ್ರೆಸ್ ಸರ್ಕಾರ ಈ ಅವಧಿಗೆ ಅಧಿಕಾರ ಹಿಡಿದ ನಂತರದಲ್ಲಿ 3ನೇ ಬಾರಿಗೆ ದರ ಏರಿಕೆ ಆಗ್ತಾ ಇರೋದು. ಇದರ ಜೊತೆಯಲ್ಲಿ ವಿದ್ಯುತ್ ದರದಲ್ಲೂ ಕೂಡ ಪರಿಷ್ಕರಣೆ ಆಗಿದೆ. ಮೆಟ್ರೋ, ಬಸ್, ಪೆಟ್ರೋಲ್, ಡೀಸೆಲ್ ಹೀಗೆ ಸಾಲು ಸಾಲು ದರ ಏರಿಕೆಯಿಂದ ಜನಸಾಮಾನ್ಯ ಕಂಗಾಲಾಗಿದ್ದಾನೆ. ಜೇಬಿಗೆ ಮತ್ತಷ್ಟು ಕತ್ತರಿ ಪ್ರಯೋಗ ಆಗ್ತಾ ಇದೆ. ರಾಜ್ಯದಲ್ಲಿ ಹಾಲು ಹಾಗೆ ವಿದ್ಯುತ್ ದರ ಏರಿಕೆ ನಾಳೆಯಿಂದಲೇ ಜಾರಿಯಾಗ್ತಾ ಇದೆ. 1 ಲೀಟರ್ ನಂದಿನಿ ಹಾಲಿನ ದರ 4 ರೂಪಾಯಿ ಏರಿಕೆಯಾಗಿದೆ. 120 ರೂಪಾಯಿ ಇದ್ದ ವಿದ್ಯುತ್ ಫಿಕ್ಸ್ ದರ 145 ರೂಪಾಯಿಗೆ ಹೆಚ್ಚಳ ಆಗಿದೆ. ನಾಳೆಯಿಂದ 25 ರೂಪಾಯಿ ಹೆಚ್ಚಿಗೆ ಕರೆಂಟ್ ಬಿಲ್ ಏರಿಕೆ ಆಗ್ತಾ ಇರೋದ್ರ ಹೊರೆ ಜನಸಾಮಾನ್ಯರ ಮೇಲೆ ಬೀಳೋಕೆ ಸಿದ್ಧವಾಗಿದೆ. ನಂದಿನಿ ಹಾಲಿನ ಬೆಲೆಯಲ್ಲೂ ಕೂಡ ಬದಲಾವಣೆ, ನಾಳೆಯಿಂದಲೇ ಹೊಸ ದರ ಜಾರಿಗೆ ಬರ್ತಾ ಇದೆ. ಹಾಗೆ ವಿದ್ಯುತ್ ದರದಲ್ಲೂ ಕೂಡ ಫಿಕ್ಸ್ಡ್ ಅಮೌಂಟ್ ಏನಿತ್ತು ಅದರಲ್ಲೂ ಕೂಡ ಏರಿಕೆಯಾಗಿರೋದು. ಪರಿಷ್ಕೃತ ದರ ನಾಳೆಯಿಂದ ಜಾರಿಗೆ ಬರ್ತಾ ಇದೆ. ಹಾಲು ಹಾಗೆ ಕರೆಂಟ್ ಎರಡರ ದರ ಕೂಡ ಏರಿಕೆ ನಾಳೆಯಿಂದ ಜಾರಿಗೆ ಬರ್ತಾ ಇದ್ದು ಜನಸಾಮಾನ್ಯರ ಬದುಕು ಮತ್ತಷ್ಟು ದುಬಾರಿಯಾಗ್ತಾ ಇದೆ. ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದ ನಂತರದಲ್ಲಿ ಸಾಲು ಸಾಲು ಬೆಲೆ ಏರಿಕೆಗಳು. ಹಾಲು ಇನ್ಫ್ಯಾಕ್ಟ್ ಕಾಂಗ್ರೆಸ್ ಸರ್ಕಾರ ಈ ಅವಧಿಗೆ ಅಧಿಕಾರ ಹಿಡಿದ ನಂತರದಲ್ಲಿ 3ನೇ ಬಾರಿಗೆ ದರ ಏರಿಕೆ ಆಗ್ತಾ ಇರೋದು. ಇದರ ಜೊತೆಯಲ್ಲಿ ವಿದ್ಯುತ್ ದರದಲ್ಲೂ ಕೂಡ ಪರಿಷ್ಕರಣೆ ಆಗಿದೆ. ಮೆಟ್ರೋ, ಬಸ್, ಪೆಟ್ರೋಲ್, ಡೀಸೆಲ್ ಹೀಗೆ ಸಾಲು ಸಾಲು ದರ ಏರಿಕೆಯಿಂದ ಜನಸಾಮಾನ್ಯ ಕಂಗಾಲಾಗಿದ್ದಾನೆ. ಜೇಬಿಗೆ ಮತ್ತಷ್ಟು ಕತ್ತರಿ ಪ್ರಯೋಗ ಆಗ್ತಾ ಇದೆ. ರಾಜ್ಯದಲ್ಲಿ ಹಾಲು ಹಾಗೆ ವಿದ್ಯುತ್ ದರ ಏರಿಕೆ ನಾಳೆಯಿಂದಲೇ ಜಾರಿಯಾಗ್ತಾ ಇದೆ. 1 ಲೀಟರ್ ನಂದಿನಿ ಹಾಲಿನ ದರ 4 ರೂಪಾಯಿ ಏರಿಕೆಯಾಗಿದೆ. 120 ರೂಪಾಯಿ ಇದ್ದ ವಿದ್ಯುತ್ ಫಿಕ್ಸ್ ದರ 145 ರೂಪಾಯಿಗೆ ಹೆಚ್ಚಳ ಆಗಿದೆ. ನಾಳೆಯಿಂದ 25 ರೂಪಾಯಿ ಹೆಚ್ಚಿಗೆ ಕರೆಂಟ್ ಬಿಲ್ ಏರಿಕೆ ಆಗ್ತಾ ಇರೋದ್ರ ಹೊರೆ ಜನಸಾಮಾನ್ಯರ ಮೇಲೆ ಬೀಳೋಕೆ ಸಿದ್ಧವಾಗಿದೆ. ನಂದಿನಿ ಹಾಲಿನ ಬೆಲೆಯಲ್ಲೂ ಕೂಡ ಬದಲಾವಣೆ, ನಾಳೆಯಿಂದಲೇ ಹೊಸ ದರ ಜಾರಿಗೆ ಬರ್ತಾ ಇದೆ. ಹಾಗೆ ವಿದ್ಯುತ್ ದರದಲ್ಲೂ ಕೂಡ ಫಿಕ್ಸ್ಡ್ ಅಮೌಂಟ್ ಏನಿತ್ತು ಅದರಲ್ಲೂ ಕೂಡ
ಏರಿಕೆಯಾಗಿರೋದು. ಪರಿಷ್ಕೃತ ದರ ನಾಳೆಯಿಂದ ಜಾರಿಗೆ ಬರ್ತಾ ಇದೆ. ಹಾಲು ಹಾಗೆ ಕರೆಂಟ್ ಎರಡರ ದರ ಕೂಡ ಏರಿಕೆ ನಾಳೆಯಿಂದ ಜಾರಿಗೆ ಬರ್ತಾ ಇದ್ದು ಜನಸಾಮಾನ್ಯರ ಬದುಕು ಮತ್ತಷ್ಟು ದುಬಾರಿಯಾಗ್ತಾ ಇದೆ. ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದ ನಂತರದಲ್ಲಿ ಸಾಲು ಸಾಲು ಬೆಲೆ ಏರಿಕೆಗಳು. ಹಾಲು ಇನ್ಫ್ಯಾಕ್ಟ್ ಕಾಂಗ್ರೆಸ್ ಸರ್ಕಾರ ಈ ಅವಧಿಗೆ ಅಧಿಕಾರ ಹಿಡಿದ ನಂತರದಲ್ಲಿ 3ನೇ ಬಾರಿಗೆ ದರ ಏರಿಕೆ ಆಗ್ತಾ ಇರೋದು. ಇದರ ಜೊತೆಯಲ್ಲಿ ವಿದ್ಯುತ್ ದರದಲ್ಲೂ ಕೂಡ ಪರಿಷ್ಕರಣೆ ಆಗಿದೆ. ಮೆಟ್ರೋ, ಬಸ್, ಪೆಟ್ರೋಲ್, ಡೀಸೆಲ್ ಹೀಗೆ ಸಾಲು ಸಾಲು ದರ ಏರಿಕೆಯಿಂದ ಜನಸಾಮಾನ್ಯ ಕಂಗಾಲಾಗಿದ್ದಾನೆ. ಜೇಬಿಗೆ ಮತ್ತಷ್ಟು ಕತ್ತರಿ ಪ್ರಯೋಗ ಆಗ್ತಾ ಇದೆ. ರಾಜ್ಯದಲ್ಲಿ ಹಾಲು ಹಾಗೆ ವಿದ್ಯುತ್ ದರ ಏರಿಕೆ ನಾಳೆಯಿಂದಲೇ ಜಾರಿಯಾಗ್ತಾ ಇದೆ. 1 ಲೀಟರ್ ನಂದಿನಿ ಹಾಲಿನ ದರ 4 ರೂಪಾಯಿ ಏರಿಕೆಯಾಗಿದೆ. 120 ರೂಪಾಯಿ ಇದ್ದ ವಿದ್ಯುತ್ ಫಿಕ್ಸ್ ದರ 145 ರೂಪಾಯಿಗೆ ಹೆಚ್ಚಳ ಆಗಿದೆ. ನಾಳೆಯಿಂದ 25 ರೂಪಾಯಿ ಹೆಚ್ಚಿಗೆ ಕರೆಂಟ್ ಬಿಲ್ ಏರಿಕೆ ಆಗ್ತಾ ಇರೋದ್ರ ಹೊರೆ ಜನಸಾಮಾನ್ಯರ ಮೇಲೆ ಬೀಳೋಕೆ ಸಿದ್ಧವಾಗಿದೆ. ನಂದಿನಿ ಹಾಲಿನ ಬೆಲೆಯಲ್ಲೂ ಕೂಡ ಬದಲಾವಣೆ. ನಾಳೆಯಿಂದಲೇ ಹೊಸ ದರ ಜಾರಿಗೆ ಬರ್ತಾ ಇದೆ. ಹಾಗೆ ವಿದ್ಯುತ್ ದರದಲ್ಲೂ ಕೂಡ ಫಿಕ್ಸ್ಡ್ ಅಮೌಂಟ್ ಏನಿತ್ತು ಅದರಲ್ಲೂ ಕೂಡ ಏರಿಕೆಯಾಗಿರೋದು. ಪರಿಷ್ಕೃತ ದರ ನಾಳೆಯಿಂದ ಜಾರಿಗೆ ಬರ್ತಾ ಇದೆ. ಹಾಲು ಹಾಗೆ ಕರೆಂಟ್ ಎರಡರ ದರ ಕೂಡ ಏರಿಕೆ ನಾಳೆಯಿಂದ ಜಾರಿಗೆ ಬರ್ತಾ ಇದ್ದು ಜನಸಾಮಾನ್ಯರ ಬದುಕು ಮತ್ತಷ್ಟು ದುಬಾರಿಯಾಗ್ತಾ ಇದೆ. ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದ ನಂತರದಲ್ಲಿ ಸಾಲು ಸಾಲು ಬೆಲೆ ಏರಿಕೆಗಳು. ಹಾಲು ಇನ್ಫ್ಯಾಕ್ಟ್ ಕಾಂಗ್ರೆಸ್ ಸರ್ಕಾರ ಈ ಅವಧಿಗೆ ಅಧಿಕಾರ ಹಿಡಿದ ನಂತರದಲ್ಲಿ 3ನೇ ಬಾರಿಗೆ ದರ ಏರಿಕೆ ಆಗ್ತಾ ಇರೋದು. ಇದರ ಜೊತೆಯಲ್ಲಿ ವಿದ್ಯುತ್ ದರದಲ್ಲೂ ಕೂಡ ಪರಿಷ್ಕರಣೆ ಆಗಿದೆ. ಮೆಟ್ರೋ, ಬಸ್, ಪೆಟ್ರೋಲ್, ಡೀಸೆಲ್ ಹೀಗೆ ಸಾಲು ಸಾಲು ದರ ಏರಿಕೆಯಿಂದ ಜನಸಾಮಾನ್ಯ ಕಂಗಾಲಾಗಿದ್ದಾನೆ. ಜೇಬಿಗೆ ಮತ್ತಷ್ಟು ಕತ್ತರಿ ಪ್ರಯೋಗ ಆಗ್ತಾ ಇದೆ. ರಾಜ್ಯದಲ್ಲಿ ಹಾಲು ಹಾಗೆ ವಿದ್ಯುತ್ ದರ ಏರಿಕೆ ನಾಳೆಯಿಂದಲೇ ಜಾರಿಯಾಗ್ತಾ ಇದೆ. 1 ಲೀಟರ್ ನಂದಿನಿ ಹಾಲಿನ ದರ 4 ರೂಪಾಯಿ ಏರಿಕೆಯಾಗಿದೆ. 120 ರೂಪಾಯಿ ಇದ್ದ ವಿದ್ಯುತ್ ಫಿಕ್ಸ್ ದರ 145 ರೂಪಾಯಿಗೆ ಹೆಚ್ಚಳ ಆಗಿದೆ. ನಾಳೆಯಿಂದ 25 ರೂಪಾಯಿ ಹೆಚ್ಚಿಗೆ ಕರೆಂಟ್ ಬಿಲ್ ಏರಿಕೆ ಆಗ್ತಾ ಇರೋದ್ರ ಹೊರೆ ಜನಸಾಮಾನ್ಯರ ಮೇಲೆ ಬೀಳೋಕೆ ಸಿದ್ಧವಾಗಿದೆ. ನಂದಿನಿ ಹಾಲಿನ ಬೆಲೆಯಲ್ಲೂ ಕೂಡ ಬದಲಾವಣೆ. ನಾಳೆಯಿಂದಲೇ ಹೊಸ ದರ ಜಾರಿಗೆ ಬರ್ತಾ ಇದೆ. ಹಾಗೆ ವಿದ್ಯುತ್ ದರದಲ್ಲೂ ಕೂಡ ಫಿಕ್ಸ್ಡ್ ಅಮೌಂಟ್ ಏನಿತ್ತು ಅದರಲ್ಲೂ ಕೂಡ ಏರಿಕೆಯಾಗಿರೋದು. ಪರಿಷ್ಕೃತ ದರ ನಾಳೆಯಿಂದ ಜಾರಿಗೆ ಬರ್ತಾ ಇದೆ. ಹಾಲು ಹಾಗೆ ಕರೆಂಟ್ ಎರಡರ ದರ ಕೂಡ ಏರಿಕೆ ನಾಳೆಯಿಂದ ಜಾರಿಗೆ ಬರ್ತಾ ಇದ್ದು ಜನಸಾಮಾನ್ಯರ ಬದುಕು ಮತ್ತಷ್ಟು ದುಬಾರಿಯಾಗ್ತಾ ಇದೆ. ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದ ನಂತರದಲ್ಲಿ ಸಾಲು ಸಾಲು ಬೆಲೆ ಏರಿಕೆಗಳು. ಹಾಲು ಇನ್ಫ್ಯಾಕ್ಟ್ ಕಾಂಗ್ರೆಸ್ ಸರ್ಕಾರ ಈ ಅವಧಿಗೆ ಅಧಿಕಾರ ಹಿಡಿದ ನಂತರದಲ್ಲಿ 3ನೇ ಬಾರಿಗೆ ದರ ಏರಿಕೆ ಆಗ್ತಾ ಇರೋದು. ಇದರ ಜೊತೆಯಲ್ಲಿ ವಿದ್ಯುತ್ ದರದಲ್ಲೂ ಕೂಡ ಪರಿಷ್ಕರಣೆ ಆಗಿದೆ. ಮೆಟ್ರೋ, ಬಸ್, ಪೆಟ್ರೋಲ್, ಡೀಸೆಲ್ ಹೀಗೆ ಸಾಲು ಸಾಲು ದರ ಏರಿಕೆಯಿಂದ ಜನಸಾಮಾನ್ಯ ಕಂಗಾಲಾಗಿದ್ದಾನೆ. ಜೇಬಿಗೆ ಮತ್ತಷ್ಟು ಕತ್ತರಿ ಪ್ರಯೋಗ ಆಗ್ತಾ ಇದೆ. ರಾಜ್ಯದಲ್ಲಿ ಹಾಲು ಹಾಗೆ ವಿದ್ಯುತ್ ದರ ಏರಿಕೆ ನಾಳೆಯಿಂದಲೇ ಜಾರಿಯಾಗ್ತಾ ಇದೆ. 1 ಲೀಟರ್ ನಂದಿನಿ ಹಾಲಿನ ದರ 4 ರೂಪಾಯಿ ಏರಿಕೆಯಾಗಿದೆ. 120 ರೂಪಾಯಿ ಇದ್ದ ವಿದ್ಯುತ್ ಫಿಕ್ಸ್ ದರ 145 ರೂಪಾಯಿಗೆ ಹೆಚ್ಚಳ ಆಗಿದೆ. ನಾಳೆಯಿಂದ 25 ರೂಪಾಯಿ ಹೆಚ್ಚಿಗೆ ಕರೆಂಟ್ ಬಿಲ್ ಏರಿಕೆ ಆಗ್ತಾ ಇರೋದ್ರ ಹೊರೆ ಜನಸಾಮಾನ್ಯರ ಮೇಲೆ ಬೀಳೋಕೆ ಸಿದ್ಧವಾಗಿದೆ. ನಂದಿನಿ ಹಾಲಿನ ಬೆಲೆಯಲ್ಲೂ ಕೂಡ ಬದಲಾವಣೆ. ನಾಳೆಯಿಂದಲೇ ಹೊಸ ದರ ಜಾರಿಗೆ ಬರ್ತಾ ಇದೆ. ಹಾಗೆ ವಿದ್ಯುತ್ ದರದಲ್ಲೂ ಕೂಡ ಫಿಕ್ಸ್ಡ್ ಅಮೌಂಟ್ ಏನಿತ್ತು ಅದರಲ್ಲೂ ಕೂಡ ಏರಿಕೆಯಾಗಿರೋದು. ಪರಿಷ್ಕೃತ ದರ ನಾಳೆಯಿಂದ ಜಾರಿಗೆ ಬರ್ತಾ ಇದೆ. ಹಾಲು ಹಾಗೆ ಕರೆಂಟ್ ಎರಡರ ದರ ಕೂಡ ಏರಿಕೆ ನಾಳೆಯಿಂದ ಜಾರಿಗೆ ಬರ್ತಾ ಇದ್ದು ಜನಸಾಮಾನ್ಯರ ಬದುಕು ಮತ್ತಷ್ಟು ದುಬಾರಿಯಾಗ್ತಾ ಇದೆ. ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದ ನಂತರದಲ್ಲಿ ಸಾಲು ಸಾಲು ಬೆಲೆ ಏರಿಕೆಗಳು. ಹಾಲು ಇನ್ಫ್ಯಾಕ್ಟ್ ಕಾಂಗ್ರೆಸ್ ಸರ್ಕಾರ ಈ ಅವಧಿಗೆ ಅಧಿಕಾರ ಹಿಡಿದ ನಂತರದಲ್ಲಿ 3ನೇ ಬಾರಿಗೆ ದರ ಏರಿಕೆ ಆಗ್ತಾ ಇರೋದು. ಇದರ ಜೊತೆಯಲ್ಲಿ ವಿದ್ಯುತ್ ದರದಲ್ಲೂ ಕೂಡ ಪರಿಷ್ಕರಣೆ ಆಗಿದೆ. ಮೆಟ್ರೋ, ಬಸ್, ಪೆಟ್ರೋಲ್, ಡೀಸೆಲ್ ಹೀಗೆ ಸಾಲು ಸಾಲು ದರ ಏರಿಕೆಯಿಂದ ಜನಸಾಮಾನ್ಯ ಕಂಗಾಲಾಗಿದ್ದಾನೆ.